ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವ ಕ್ಯಾಬಿನೆಟ್ ಸಮಿತಿಗಳಿಗೆ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆ ಇರುತ್ತೆ? ಸಂಸದೀಯ ವ್ಯವಹಾರಗಳ ಸಮಿತಿ. ಖಂಡಿತ ಸಂಸದೀಯ ವ್ಯವಹಾರಗಳ ಸಮಿತಿಗೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆ ಇರಲ್ಲ. ಈ ಸಮಿತಿಗೆ ಕೇಂದ್ರ ಗೃಹ ಸಚಿವರು ಅಧ್ಯಕ್ಷರಾಗಿರ್ತಾರೆ. ಅಂದರೆ ಸಂಸದೀಯ ಅಧಿವೇಶನಗಳ ವೇಳಾಪಟ್ಟಿ ಸಿದ್ಧಪಡಿಸುವುದು, ಸರ್ಕಾರದ ವ್ಯವಹಾರಗಳನ್ನು ನಿರ್ವಹಿಸುವ ಕೆಲಸವನ್ನು ಕೇಂದ್ರ ಗೃಹ ಸಚಿವರು ಮಾಡ್ತಾರೆ. ಹಾಗಾಗಿ ಸಂಸದೀಯ ವ್ಯವಹಾರಗಳ ಸಮಿತಿಗೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆ ಇರೋದಿಲ್ಲ. ನೆಕ್ಸ್ಟ್, ರಾಜಕೀಯ ವ್ಯವಹಾರಗಳ ಸಮಿತಿ. ಖಂಡಿತ ಈ ಸಮಿತಿಗೆ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆ ಇದ್ದೇ ಇರುತ್ತೆ. ಯಾಕಂದರೆ ಈ ಸಮಿತಿ ತುಂಬ ಶಕ್ತಿಶಾಲಿ ಸಮಿತಿ. ದೇಶದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ಅಂದರೆ ಸೂಪರ್ ಕ್ಯಾಬಿನೆಟ್ ಥರ ಕೆಲಸ ಮಾಡುವಂಥ ಒಂದು ಸಮಿತಿ ಇದು ರಾಜಕೀಯ ವ್ಯವಹಾರಗಳ ಸಮಿತಿ. ಈ ಸಮಿತಿ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆ ಇರುತ್ತಾರೆ. ಇನ್ನು ನೇಮಕಾತಿ ಸಮಿತಿ, ಈ ಸಮಿತಿಗೆ ಸಹ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಯಾಕಂದರೆ ಹಲವಾರು ನೇಮಕಾತಿಗಳನ್ನು ನಿರ್ಧರಿಸುವ ಅಧಿಕಾರ ಪ್ರಧಾನಮಂತ್ರಿಗಳಿರುತ್ತೆ. ಉದಾಹರಣೆಗೆ ಸೇನಾಪಡೆ ಮುಖ್ಯಸ್ಥರಿರ್ಬೋದು, ಹಾಗೆಯೇ ಹಲವಾರು ಸಚಿವಾಲಯಗಳ ಮುಖ್ಯಸ್ಥರಿರ್ಬೋದು, ಇನ್ಯಾವುದೇ ಕಾರ್ಯಗಳ ಮುಖ್ಯಸ್ಥರನ್ನು ನೇಮಕ ಮಾಡುವಂಥ ಅಧಿಕಾರ ಪ್ರಧಾನಮಂತ್ರಿಗಳಿರುತ್ತೆ. ಹಾಗೆ ನೇಮಕಾತಿ ಸಮಿತಿಗೆ ಸಹ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರುತ್ತಾರೆ. ಇನ್ನು ಭದ್ರತಾ ಸಮಿತಿ, ವೆರಿ ಇಂಪಾರ್ಟೆಂಟ್ ಕಮಿಟಿ. ಸೊ ಈ ಕಮಿಟಿಗೂ ಸಹ ಪ್ರಧಾನಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ. ಸದಸ್ಯರು ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರು ಇವರೆಲ್ಲ ಸದಸ್ಯರಾಗಿರ್ತಾರೆ. ಸೊ ದೇಶದ ಭದ್ರತೆ ವಿಷಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಪ್ರಧಾನಮಂತ್ರಿಗಳಿರೋದ್ರಿಂದ ಭದ್ರತಾ ಸಮಿತಿ ಅಧ್ಯಕ್ಷರು ಸಹ ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗಾಗಿ ರಾಜಕೀಯ ವ್ಯವಹಾರಗಳ ಸಮಿತಿ, ನೇಮಕಾತಿ ಸಮಿತಿ, ಭದ್ರತಾ ಸಮಿತಿ ಮೂರಕ್ಕೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಸಂಸದೀಯ ವ್ಯವಹಾರಗಳ ಸಮಿತಿಗೆ ಯಾರು? ಕೇಂದ್ರ ಗೃಹ ಸಚಿವರು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಜೊತೆಗೆ ವಸತಿ ಸಮಿತಿಗೂ ಸಹ ಕೇಂದ್ರ ಗೃಹ ಸಚಿವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಕೊಟ್ಟಿರೋದರಲ್ಲಿ ಯಾವುದು ಸರಿ ಆಗುತ್ತೆ ಆನ್ಸರ್? ಇದಕ್ಕೆ 2, 3, 4 ಅಂದರೆ ಎರಡನೇದು ಇದಕ್ಕೆ ಆಪ್ಷನ್. ಈ ಸಮಿತಿಗೆ ಪ್ರಧಾನಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.